ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ 2026 ಅದ್ದೂರಿಯಾಗಿ ಆರಂಭಗೊಂಡಿತು. ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ 2026 ಉದ್ಘಾಟನೆಯನ್ನು ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಪ್ರತಿಯೊಂದು ಮಾನವನ ದೈನಂದಿನ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅತ್ಯಗತ್ಯವಾಗಿದ್ದು, ವಿಜ್ಞಾನ ತಂತ್ರಜ್ಞಾನ ಹೊರತುಪಡಿಸಿದ ಜೀವನವನ್ನು ಊಹಿಸಲು ಅಸಾಧ್ಯವಾಗಿದೆ. ದೇಶ ಸ್ವತಂತ್ರಗೊಂಡ ಬಳಿಕ ವಿಜ್ಞಾನ ತಂತ್ರಜ್ಞಾನದ ಕಡೆಗೆ ಗಮನ ಹರಿಸುವುದಕ್ಕಿಂತ ದೇಶದ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಬಡತನ ನಿವಾರಣೆ, ಜನರ ಜೀವನ ಮಟ್ಟ ಸುಧಾರಿಸುವ ಸವಾಲುಗಳು ಹೆಚ್ಚಿದ್ದವು. ಆದರೂ ದೇಶದ ವಿಜ್ಞಾನಿಗಳ ಪ್ರಯತ್ನದಿಂದ ದೇಶ ಅಲ್ಪಾವಧಿಯಲ್ಲಿಯೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿವೆ. ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ದೇಶದ ಸಾಧನೆ ವಿಶ್ವದ ಗಮನ ಸೆಳೆಯುತ್ತಿದೆ. ಇಂದು ಪ್ರತಿಯೊಬ್ಬನ ಜೀವನ ವಿಜ್ಞಾನ ತಂತ್ರಜ್ಞಾನವನ್ನು ಅವಲಂಬಿಸಿದೆ. ವಿಜ್ಞಾನ ತಂತ್ರಜ್ಞಾನ ಹೊರತು ಜೀವನವೇ ಇಲ್ಲ ಎಂಬಂತಾಗಿದೆ. ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಇನ್ನಷ್ಟು ಹೊಸ ಆವಿಷ್ಕಾರಗಳು ನಡೆಯಬೇಕಿದೆ. ಅದಕ್ಕಾಗಿ ಮಕ್ಕಳಲ್ಲಿ ವಿಜ್ಞಾನ ತಂತ್ರಜ್ಞಾನದ ಮೇಲಿನ ಆಸಕ್ತಿಯನ್ನು ಹೆಚ್ಚಿಸಿದಾಗ ಮುಂದೆ ಹೊಸ ಆವಿಷ್ಕಾರಗಳಿಗೆ ನಾಂದಿಯಾಗುತ್ತದೆ ಎಂದು ಅವರು ಹೇಳಿದರು. ಶ್ರೀ ಮಾರುತಿ ಗುರೂಜಿಯವರು ಬಂಗಾರಮಕ್ಕಿ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಧ್ಯಾತ್ಮಿಕ ಜಾಗೃತಿ ಬೆಳೆಸಿದ್ದಾರೆ. ಆಧ್ಯಾತ್ಮಿಕತೆಯ ಜೊತೆಗೆ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಗಳನ್ನು ನಡೆಸುತ್ತಿರುವ ಗುರೂಜಿಯವರ ಸೇವೆ ರಾಜ್ಯಕ್ಕೆ ಮಾದರಿಯಾಗಿದೆ. 2 ದಶಕಗಳಿಂದ ನಡೆಸುತ್ತಿರುವ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನದ ಮೂಲಕ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಗ್ರಾಮೀಣ ಮಕ್ಕಳಲ್ಲಿ ಅರಿವು ಮತ್ತು ಆಸಕ್ತಿ ಮೂಡಿಸುತ್ತಿರುವುದು ಮಾರುತಿ ಗುರೂಜಿಯವರಲ್ಲಿ ಅಡಗಿರುವ ದೂರದೃಷ್ಟಿಯ ಸಂಕೇತವಾಗಿದೆ. ಈ ಕಾರ್ಯಗಳು ಶ್ರೀ ಕ್ಷೇತ್ರದ ಮೂಲಕ ಇನ್ನಷ್ಟು ಉತ್ತಮವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಲಿ ಎಂದು ಅವರು ಶುಭ ಹಾರೈಸಿದರು. ಚಂದ್ರನ ಮೇಲೆ, ಚಂದ್ರನ ಒಂದು ಜಾಗದಲ್ಲಿ ಪ್ರಪಂಚದ ಬೇರೆ ಯಾರು ಮಾಡಿದ್ರೆ ಇರ್ತಕ್ಕಂಥ ಒಂದು ಕೆಲಸವನ್ನ ಮಾಡಕ್ ಸಾಧ್ಯ ಆಗಿದ್ದು ನಮ್ಮ ದೇಶದ ವಿಜ್ಞಾನಿ ತಂತ್ರಜ್ಞಾನಿಗಳು ಮಾಡಿದ ಕೆಲಸ. ಆದ್ರೆ ಈ ಕೆಲಸ ಮಾಡಕ್ ಶುರು ಮಾಡಿದ್ದು ಹೇಗೆ, ಅದರ ಬೆಳವಣಿಗೆ ಹೇಗಾಯಿತು ಅಂತ ಒಂದು ಯೋಚನೆ ಮಾಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ಈಗಾಗಲೇ ಒಂದು ರೀತಿಯಲ್ಲಿ ವಿಶ್ವ ಯುದ್ಧ ನಡೀತಾ ಇದೆ. ಸುಮಾರು 40ರ ಇಸ್ವಿನಲ್ಲಿ ಪ್ರಪಂಚದ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅದು ಎಲ್ಲ ಕೊನೆಗಂಡ ಮೇಲೆ 2 ಅತಿ ಪ್ರಭಾವಶಾಲಿ ರಾಷ್ಟ್ರಗಳು ಅಮೆರಿಕ, ರಷ್ಯಾದವರು ಒಬ್ಬರು ಪೈಪೋಟಿ, ಯಾರು ಮುಂದೆ ಇದ್ದೀರಿ ಮಿಲಿಟರಿಲಿ ಅಂತ ತೋರಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಒಂದು ಹೊಸ ಕ್ಷಮತೆ ಸಿಕ್ತು. ಅದೇನಪ್ಪ ಅಂದ್ರೆ ಭೂಮಿಯಿಂದ ಹೊರಗಡೆ ಒಂದು ವಸ್ತುವನ್ನು ತಗೊಂಡು ಹೋಗಿ ಅದನ್ನ ಭೂಮಿಯನ್ನು ಸುತ್ತುವಂಗೆ ಮಾಡೋದು. ಇವತ್ತು ನಮಗೆ ವಿಜ್ಞಾನ ತಂತ್ರಜ್ಞಾನದ ಮೂಲಕ ಜೀವನದ ಸಾಮಾನ್ಯ ಜೀವನದಲ್ಲಿ ಕೂಡ ಬದಲಾವಣೆಗಳನ್ನು ನೋಡೋದಕ್ಕೆ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಡಿಸ್ರಪ್ಟಿವ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ. ಅದಕ್ಕೆ ಉದಾಹರಣೆ ಅಂದರೆ ಇವತ್ತು ನಿಮ್ಮ ಕೈಯಲ್ಲಿ ಒಂದು ಸಣ್ಣ ಗ್ಯಾಡ್ಜೆಟ್ ಇದೆ. ಆ ಗ್ಯಾಡ್ಜೆಟ್ ಮೂಲಕ ಇಡೀ ಪ್ರಪಂಚದಲ್ಲಿ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಇದನ್ನೆಲ್ಲ ಸಾಧ್ಯ ಆಗಿದ್ದು ಹೆಂಗೆ ಅಂದರೆ 1957ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಷ್ಯಾದವರು ಒಂದು ಸ್ಪುಟ್ನಿಕ್ ಅಂತ ಒಂದು ಉಪಕರಣನ ಬಾಹ್ಯಾಕಾಶದಲ್ಲಿ ಭೂಮಿ ಸುತ್ತವನ್ನು ಮಾಡಿದ್ರು. ಅವಾಗ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜನ ವಿರೋಧಿ ಮಾತ್ರವಲ್ಲದೆ ಪಶ್ಚಿಮ ಘಟ್ಟಕ್ಕೆ ಮಾರಕವಾಗಿದೆ. ಇದರ ವಿರುದ್ಧ ಮಾರುತಿ ಗುರೂಜಿಯವರು ಗಟ್ಟಿ ಧ್ವನಿಯಾಗಿದ್ದಾರೆ. ಈ ಮೂಲಕ ಹೋರಾಟಕ್ಕೆ ಅವರು ಶಕ್ತಿ ತುಂಬಿದ್ದಾರೆ. ಕ್ಷೇತ್ರವನ್ನು ಕೇವಲ ಧಾರ್ಮಿಕ ಆಚರಣೆ ಮತ್ತು ಜಾತ್ರೆಗೆ ಸೀಮಿತಗೊಳಿಸದೆ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿರುವುದು ಸಮಾಜಕ್ಕೆ ಮಾದರಿಯಾಗಿದೆ. ಮಾರುತಿ ಗುರೂಜಿಯವರ ಈ ಕೆಲಸ ಕಾರ್ಯದಲ್ಲಿ ಈ ಊರಿನ ಪರ ಊರಿನ ಜನತೆ ಕೈಜೋಡಿಸಬೇಕು ಎಂದು ಹೇಳಿದರು. ಇವತ್ತು ಶರಾವತಿ ಪಂಪ್ ಹೌಸ್ ಅಂತಕ್ಕಂಥ ಒಂದು ಜನವಿರೋಧಿಯ ಮಧ್ಯದಲ್ಲೂ ಇವತ್ತು ಸರ್ಕಾರಗಳು ಮಾಡಲೇಬೇಕು ಅಂತಕ್ಕಂಥ ಹಠ ಕೊಟ್ಟು ಇವತ್ತು ಈ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಅದನ್ನ ನಿಲ್ಲಿಸಬೇಕು ಅಂತಕ್ಕಂಥ ನೇತೃತ್ವವನ್ನ ರಾಜಕಾರಣಿಗಳು ಮಾಡಬೇಕಿತ್ತು. ಅದು ಇವತ್ತು ಜನಪ್ರತಿನಿಧಿಗಳ ಜೊತೆ ಮಾಡಬೇಕಿರ್ತಕ್ಕಂಥ ಕೆಲಸವನ್ನ ಇವತ್ತು ಗುರುಗಳ ಒಂದು ನೇತೃತ್ವದಲ್ಲಿ ಪ್ರಬಲವಾಗಿ ವಿರೋಧ ಮಾಡಿ ಅದನ್ನ 100ಕ್ಕಿಂತ 95% ಇವತ್ತು ದೂರ ಕಳಿಸುವಂತ ಗುರುಗಳ ಕೆಲಸವನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಯಾಕಂದ್ರೆ ಇದೆಲ್ಲ ಜನಗಳು ಅದು ಜನಪ್ರತಿನಿಧಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಜನ ಜೀವನವನ್ನ ಹಾಳು ಮಾಡಿ ಇವತ್ತು
ಈ ಗೇರ್ಸೊಪ್ಪ ಭಾಗದಲ್ಲಿ ಜಲವಿದ್ಯುತ್ ಅನ್ನ ಮಾಡಬೇಕು ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಇವತ್ತು ಸರ್ಕಾರಗಳಿಗೆ ಇವತ್ತು ತಕ್ಕ ಉತ್ತರವನ್ನ ಕೊಡುವಂತ ಕೆಲಸದ್ದು ಗುರುಗಳ ನೇತೃತ್ವದಲ್ಲಿ ನಡೀತಾ ಇದೆ. ಬಹಳ ಸಂತೋಷ ಆಗ್ತದೆ. ಕೇವಲ ಧಾರ್ಮಿಕತೆ, ಜಾತ್ರೆ ಅಂತಕ್ಕಂಥ ಒಂದು ಮನೋಭಾವದಿಂದ ಗುರುಗಳಿಲ್ಲ. ಇವತ್ತು ಜನಸಾಮಾನ್ಯರಿಗೂ ತೊಂದರೆ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವೇ ಖುದ್ದಾಗಿ ಬಂದು ಪ್ರತಿ ದಿವಸ ನಮ್ಮನ್ನ ನಾವು ಕರಿಬೇಕಿತ್ತು ಗುರುಗಳಿಗೆ, ಬನ್ನಿ ಗುರುಗಳೇ ಇದನ್ನು ನಿಲ್ಲಿಸುವ ಅಂತಕ್ಕಂಥದ್ದು ಇಲ್ಲ. ಅವರೇ ನಮ್ಮನ್ನ ಕರೆದು ಇದನ್ನು ನಿಲ್ಲಿಸೋಣ, ಜನಕ್ಕೆ ತೊಂದರೆ ಆಗ್ತಕ್ಕಂಥ ಭಾವನೆಗಳಿಂದ ಇವತ್ತು ಇವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ ಗುರುಗಳೇ. ಮುಂದೊಂದು ದಿವಸದಲ್ಲಿ ನಾವು ನಿಮ್ ಜೊತೆಗಿರ್ತೇವೆ. ಈ ಏನು ಶರಾವತಿ ಹೋರಾಟ ತಾವೇನು ಕೈಗೊಂಡಿದ್ರಿ ಖಂಡಿತ, ಯಾಕಂದ್ರೆ ತಾವು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಿ. ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಮಾತನಾಡಿ, ಮಾರುತಿ ಗುರೂಜಿಯವರು ಧಾರ್ಮಿಕ ಸಾಂಸ್ಕೃತಿಕ ಜೊತೆಗೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಮುಂಚೂಣಿಯಲ್ಲಿ ನಿಂತು ಹೋರಾಟ ನಡೆಸುತ್ತಿದ್ದಾರೆ. ನಾನು ಅವರ ಜೊತೆ ಅನೇಕ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಎಲ್ಲರೂ ಕೈಜೋಡಿಸಬೇಕು, ರಿಸರ್ಚ್ ಸೆಂಟರ್ ಮಾಡಲು ಸಂಕಲ್ಪ ಮಾಡಿದ್ದಾರೆ ಎಂದರು. ಮಾರುತಿ ಗುರೂಜಿಯವರು ಇತ್ತೀಚಿನ ದಿನಗಳಲ್ಲಿ ನಡೆದಂತ ಸಾಕಷ್ಟು ಹಿಂದೂ ಸಮ್ಮೇಳನದಲ್ಲಿ ಎಲ್ಲಾ ಕಡೆ ಅವರು ಯಾವುದೇ ರೀತಿಯಲ್ಲಿ ಹೋಗಿ ಬರ್ತಾನೆ ಇದ್ದಾರೆ. ಅದೇ ರೀತಿಯಲ್ಲಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ವಿರೋಧದ ಬಗ್ಗೆ ಕೂಡ ಸಾಕಾಗಲಿ, ಶಿವಮೊಗ್ಗ ಇರಲಿ, ಪ್ರತಿದಿನ ನಾನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಮಾರುತಿ ಗುರೂಜಿಯವರು ಅಲ್ಲಿ ಹೋರಾಟ ಮಾಡೋದು, ಇಲ್ಲಿ ಹೋರಾಟ ಮಾಡೋದು. ಯಾಕಂತಂದ್ರೆ ಅವರು ಹೋರಾಟ ಮಾಡ್ತಿರೋದೇ ಜನಕ್ಕೋಸ್ಕರ. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಮತ್ತೆ ದುಷ್ಪರಿಣಾಮ ಆಗಬಾರ್ದು ಅಂತ ಒಂದು ಮುನ್ನೆಚ್ಚರಿಕೆಯಿಂದ ಅವರು ಅಷ್ಟೊಂದು ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ ಇದೆಲ್ಲ ನಮ್ಮ ಪುಣ್ಯ ಕೆಲಸ ಅನಿಸ್ತದೆ. ನಾವು ಕೂಡ ಅವ್ರ ಜೊತೆ ಎಲ್ಲರೂ ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಅದೇ ರೀತಿ ಇಲ್ಲಿ ಈ ಒಂದು ಕುಂಭಮೇಳ ಮಲೆನಾಡು ಉತ್ಸವ ನನಗೆ ಸಿಕ್ಕಿದ್ದೊಂದು ಪುಣ್ಯದ ದಿನ ಅಂತ ಹೇಳ್ಕೊಡ್ತೀನಿ. ಯಾಕಂದ್ರೆ ಇವತ್ತು ರಾಮನವಮಿಗೆ ತುಂಬ ವಿಶೇಷವಾದ ದಿನ. ಈ ಒಂದು ವೇದಿಕೆಯಲ್ಲಿ ಸ್ವಾಮಿಗಳ ಮುಂದೆ ಹಾಗೂ ಕಾಯಿಕ ವಿಜ್ಞಾನಿಗಳ ಮುಂದೆ ನನಗೆ ಮಾತನಾಡುವ ಯಾರ ಅವಕಾಶ ಸಿಕ್ಕಿದ್ದು ಸಹ ನಾನು ಪುಣ್ಯ ಅಂತ ಭಾವಿಸ್ತೇನೆ. ಮುಂದೆ ಮಾರುತಿ ಗುರೂಜಿ ಅವರು ಒಂದು ರಿಸರ್ಚ್ ಸೆಂಟರ್ ಕೂಡ ಹುಟ್ಟುಹಾಕ್ತಾ ಇದ್ದಾರೆ. ಅದು ಆಕ್ಚುಲಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಇಡೀ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ. ಇದನ್ನ ಸಾಧಾರಣ ಯಾರು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಈ ಒಂದು ಯೋಜನೆಯಲ್ಲಿ ಮುನ್ನುಗ್ಗಿದ್ದಾರೆ ಅಂತಂದ್ರೆ ಇದು ನಿಜವಾಗ್ಲೂ ದೇವರ ಒಂದು ಪವಾಡ ಅಂತ ನಾನು ಹೇಳಿದ್ದೀನಿ. ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀಮದ್ ಪರಮಹಂಸ ಪರಿವಜ್ರಕಾಚಾರ್ಯ ಶ್ರೀ 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 ಯೋಗೀಶ್ವರ ಮಹಾಸ್ವಾಮಿ ಆಶೀರ್ವಚನ ನೀಡಿ, ನಾನು ನನ್ನದು ಎಂಬ ಪದ ಮಾರಕವಾಗಿದೆ, ನಾವು ನಮ್ಮದು ಎಂಬ ಕಲ್ಪನೆ ಜನರಲ್ಲಿ ಮೂಡಬೇಕು. ಹೀಗಾದಾಗ ಸಮಾಜದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ಸಾಧ್ಯವಾಗುತ್ತದೆ. ಅನ್ನದಾನ, ವಿದ್ಯಾದಾನ, ಗೋರಕ್ಷಣೆ ಸಹಿತ ಹತ್ತಾರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಈ ಕ್ಷೇತ್ರದೊಂದಿಗೆ ನಾವೆಲ್ಲರೂ ಜೊತೆಗೂಡಬೇಕು ಎಂದು ಹೇಳಿದರು. ಆ ಭಾವನೆಯನ್ನು ತೆಗೆದುಬಿಡಿ. ಪ್ರಕೃತಿದು ನಾವು ಹೌದಿಲ್ಲ, ನಮ್ದು ಪ್ರಗತಿಯಿಂದ ಹಾಡುತ್ತೆ. ಎಷ್ಟು ವರ್ಷ ನೀವು ಹೇಳ್ತೀರಿ ನಮ್ಮ ಪ್ರಗತಿ ಅಂತ? ನಮಗೆ ಹಿಂದೆ ಇರೋರು ಹೇಳೋರಿಗೆ, ನಮಗೆ ಅನಂತರ ಇರೋರು ಹೇಳ್ತೀರಿ, ಹೌದಿಲ್ಲ? ಯಾವುದೊಂದು ಶಾಶ್ವತವಾಗಿ ಇರುತ್ತೋ ಅದೇ ಕಾಸ್ಮಿಕ್ ಎನರ್ಜಿ, ಅದೇ ಬ್ರಹ್ಮಾಂಡ. ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಬಹಳ ವಿಶೇಷವಾಗಿ ಮಾತಾಡಿದ್ದಾರೆ. ನನ್ನ ಬಾಲ್ಯಕಾಲದಲ್ಲಿ ನನಗೆ ಇನ್ಸ್ಪಿರೇಷನ್ ಆಗಿರೋ 2-3 ಪದಗಳು ಉಪಯೋಗಿಸಿದ್ವಿ. ವಿಕ್ರಮ್ ಸಾರಾಭಾಯ್, ಸ್ಪೇಸ್ ರಿಸರ್ಚ್, ಅಬ್ದುಲ್ ಕಲಾಂ. ಇವತ್ತು ಈ ಮಹಾತ್ಮ ಜನ್ಮ ಇಲ್ಲ, ಒಂದು ವಿಶೇಷಣ ದಿನ. ನಮಗೆ ಬಹಳ ಹತ್ರ ಅವರ ಶಬ್ದ ಕೇಳಕ್ಕೆ ಒಂದು ಇದಾಗಿದೆ ನೋಡಿ. ನಮಗದರ ಹೆಸರು ಮಾತ್ರ ವಿಕ್ರಮ್ ಸಾರಾಭಾಯಿ ಇಲ್ಲ ಅಬ್ದುಲ್ ಕಲಾಂ. ಇವರ ಬಗ್ಗೆ ಸ್ವಲ್ಪ ಪರಿಶೋಧನೆ ಮಾಡೋಣ. ಇವರು ಯಾರಾಗಿದ್ರು, ಹೇಗಾಗಿದೆ, ಹೇಗೆ ಅಸೀವ್ ಮಾಡಿದ್ವಿ. ನಾವು ಕೂಡ ಕಾಷಾಯಧಾರಿ ಆಗೋದು ಮುಂಚೆ ಪೈಲಟ್, BBC ಹೋಲ್ಡ್ ಲೈಸೆನ್ಸ್. ಸೊ ಇವತ್ತು ವಿಮಾನ ಚಾಲನ ಮಾಡೋ ಸಮಯದಲ್ಲೂ ಅವ್ರು ಹೇಳಾಗೆ ಒಂದು ಕ್ಲೌಡ್ ಫಾರ್ಮೇಶನ್ ಆಗುತ್ತೆ. ಅದು ಕ್ಲೌಡೇ ಬೇರೆ 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 ತರ ಇದೆ, ನೀರು ಸ್ಟ್ರಾಟಿಕ್ ಸುಮಾರಿದೆ. ಸೊ ನಾವು ಫ್ಲೈಟ್ ಪಾತ್ರ ಮುಂದಿರುತ್ತೆ ಗುರುಗಳಿದಾಗ. ಈ ಭಿಕ್ಷು ಫ್ಲೈ ಮಾಡಿದಾಗ ನಮ್ಮ ಮುಂದೆ ಏನಾಗುತ್ತೆ ಗೊತ್ತಾಗೋದಿಲ್ಲ, ಮೇಲೆ ಆಕಾಶ. ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಧರ್ಮಾಧಿಕಾರಿಗಳಾದ ಶ್ರೀ 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 ಮಾರುತಿ ಗುರೂಜಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ದೇವಿಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ, ವೇದಿಕೆಯಲ್ಲಿ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುನೀತಾ ಹೆಗಡೆ, ಮಂಜುನಾಥ್ ನಾಯ್ಕ್, ಮಹೇಶ್ ನಾಯ್ಕ್, ಸಂಗೀತ ಸಂಯೋಜಕರಾದ ಸಂವತ್ಸರ ಉಪಸ್ಥಿತರಿದ್ದು ಮಾತನಾಡಿದರು. ತೃಪ್ತಿ ಮತ್ತು ಪಾವನಿ
ಪ್ರಾರ್ಥನೆ ಗೈದರು. ಶ್ರೀ ಮಾರುತಿ ವಸತಿ ಪಿಯು ಕಾಲೇಜಿನ ಶಿಕ್ಷಕಿಯರು ನಾಡಗೀತೆ ಹಾಡಿದರು. ನೂರ್ ಅಹಮದ್ ಸ್ವಾಗತಿಸಿ ಪ್ರಸ್ತಾವಿಸಿದರು. ಗಣಪತಿ ಹೆಗಡೆ ಧನ್ಯವಾದ ಗೈದರು. ಶೈಲೇಶ್, ಸೌಮ್ಯ, ತೃಪ್ತಿ ಧನ್ಯವಾದ ಗೈದರು. ಉದ್ಘಾಟಕರಾಗಿ ಆಗಮಿಸಿದ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ಅವರನ್ನು ಗೇರುಸೊಪ್ಪ ಸರ್ಕಲ್ನಿಂದ ಚಂಡೇ ವಾದನದೊಂದಿಗೆ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಯಿತು.